ಚೆನ್ನಾಗಿದೆಯಲ್ಲ ಸರ್ ಸೆಟಪ್? ನಮ್ಮ ಪೋಸ್ಟ್ಗಳು ನೋಡೋಕ್ಕೆ ಒಂಥರ ಮಜಾ ಇದೆ. ಬ್ಲಡ್ ಬಾತ್ ಇದು ಹೊಸದು ಮಾಡಿಸಿದಲ್ಲ. ಒಂಥರ ಚೆನ್ನಾಗಿದೆ. ಇವರು ಆ್ಯಂಕರ್ ಏನಿಲ್ಲ. ಯಾಕೆ ಬ್ರೋ? ಪ್ರಮೋಷನ್ ಟೈಮಲ್ಲಿ ನಿನಗೇನು ಕೆಲಸ ಇರುತ್ತೆ? ಆ್ಯಂಕರ್ಗೆ ಬರೀ ಯಾಕೆ ದುಡ್ಡು ಕೊಡಬೇಕು, ನೀನೇ ಮಾಡಿಬಿಡು ಒಂದು ಪ್ರೊಡ್ಯೂಸರ್ ಸರ್. ನೀವೇನು ಅಂದಿಲ್ಲ ಅವರಿಗೆ? ಅಂದ್ರೆ ಏನಾದ್ರು ಅಂದ್ರೆ ಡೈರೆಕ್ಟ್ ಹೆಸರು ಕಿತ್ತಾಕ್ಬಿಟ್ರೆ ಬೇರೆ ಹೆಸರು ಅಂತಾರ. ಅದೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಹಂಗೆ ಆಗುತ್ತೆ. ಈಗೋಗ್ಲು ಕ್ಲಾಶ್ ಆಗಿ ಫಸ್ಟ್ ಸಿನಿಮಾ ಅಲ್ವಾ, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋಣ ಅಂದ್ಬಿಟ್ಟು ಸರಿ ಸರ್ ಮಾಡ್ಬಿಡ್ತೀನಿ ಸರ್. ನೆಕ್ಸ್ಟ್ ಲೆವೆಲ್ ಕರ್ನಾಟಕದ ನಂಬರ್ 1 ಆ್ಯಂಕರ್ ನಾನೇ ಆಗ್ತೀನಿ ನೋಡಿ ಅಂದೆ. ಅನುಶ್ರೀ ಮೇಡಮ್ ಅವರೆಲ್ಲ ಮೀಟ್ ಮಾಡ್ಬಿಟ್ಟು ನಾವೇ ಹೋಗ್ಬೇಕು ಅನ್ನೋ ಥರ ಮೇಡಮ್ 4 ಇಂಟರ್ವ್ಯೂ ಮಾಡ್ತಿದ್ದೆ. ಮೇಡಮ್ ಹಿಂಗೆಲ್ಲ ಇಂಟರ್ವ್ಯೂ ಮಾಡ್ತಾರೆ ಅಂತ. ಅವ್ರ ಸ್ಟೈಲ್ ನಮಗೆ ಬರಲ್ಲ, ನಿಜವಾಗ್ಲೂ ಬರಲ್ಲ. ಅವ್ರು ಅಲ್ಲಿದ್ದಾರೆ. ಇವಾಗ ಏನೋ ಮಾಡ್ಬೇಕು ಸರ್, ಏನೋ ಮಾಡ್ತೀನಿ, ಫ್ಲೋ ಅಲ್ಲಿ ಹೋಗ್ಬಿಡೋಣ. ಸರಿ ಸರ್, ಸರಿ ಸರ್. ಪ್ರೊಡ್ಯೂಸರ್ ಸರ್ ಸಾಯಂಕಾಲ ವಿಡಿಯೋ ಕಳಿಸಿ ಅವ್ರು ನೋಡ್ಬಿಟ್ರೆ ಸೂಪರ್ ಅಂತಾರೆ ಏನೇ ಇದ್ರು. ಅಲ್ಲ, ನಿಮ್ಮನ್ನ ನಮ್ಮ ಸಿನಿಮಾನೇ ಮಾಡ್ಬಿಟ್ಟಿದೀವಿ, ಇನ್ನೊಂದು ಆಂಕರಿಂಗ್ ಅದನ್ನು ನೋಡ್ಬಿಡೋಣ ಇನ್ನೇನು ಹೇಳಿ. ಬೈಕ್ನ ಹೋಗಿದ್ರ ಸರ್ ನಿಮ್ಮನ್ನ ಪ್ರೈಸ್ ಹೊಗಳಿದ್ರು. ಅಂದ್ರೆ ಸೂಪರ್. ಮತ್ತೆ ನೋಡಿ ಸರ್, ಏನ್ ಅನ್ಸುತ್ತೆ ಸಿನಿಮಾ ರಿಲೀಸ್ ವರ್ಗೂ ಬಂದಿದೆ, 2ನೇ ತಾರೀಕು ಫೆಬ್ರವರಿ ರಿಲೀಸ್. ಸರ್ ನಮ್ದಿರ್ಲಿ, ನಾನೊಂದು ಕ್ವಶನ್ ಕೇಳಬೇಕು. ನೀವೆಷ್ಟು ಎಕ್ಸೈಟ್, ನರ್ವಸ್ ಆ್ಯಂಡ್ ಇನ್ನೇನು ಖುಷಿ ಎಷ್ಟಾಗಿದೆ ನಿಮಗೆ ಫಸ್ಟ್ ಡೈರೆಕ್ಷನ್ದು? ಖುಷಿ ಇದೆ, ಖುಷಿ ನಿಜವಾಗ್ಲೂ ಇದೆ. ಬಟ್ ಇವತ್ತಿಗಿಂತ ಜಾಸ್ತಿ ಸಿನಿಮಾ ನೋಡಿದ್ಮೇಲೆ ಜನ ರಿಯಾಕ್ಷನ್ ಏನು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಸೊ ಹೆಂಗಿದ್ರು ಪಕ್ಕ ಜನ ಹುಡ್ಕೊಂಡ್ಬಂದು ಮನೆ ಕಲ್ಗಿಲ್ ಹೊಡಿತಾರೆ ಅನ್ನೋದು ನನಗೆ ಗೊತ್ತು, ಫಿಕ್ಸ್ ಆಗಿದೆ. ನಾನು ಸರ್ ನೀವೇ ಕೊಡ್ತಿದ್ದೀರಾ? ನಾನು ಟ್ಯೂಬ್ಗೆ ಸ್ಕ್ರಾಬಲ್ಗೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ನಾನು ಒಂಚೂರು ಹೊರಗಡೆ ಹೋಗ್ಬಿಡ್ತೀನಿ. ಯಾರಾದ್ರೂ ಕೇಳಿದ್ರೆ ಫೀವರ್ ಜಾಸ್ತಿ ಇದೆ, ಡೋಲೋ 650 ತಗೊಂಡು ಮಲಗಿಬಿಟ್ಟಿದ್ದಾರೆ, ಹುಷಾರಿಲ್ಲ ಅಂದಾಗ ಯಾರು ಬರಲ್ಲ, ಬೈಯಲ್ಲ. ನಾನು ಒಂಚೂರು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ನನಗೆ ಭಯ, ಎಲ್ಲಿ ಹುಡ್ಕೊಂಡ್ ಬರ್ತಾರೋ ಜನ ಬಿಟ್ಟು ಭಯ. ಓಕೆ, ಯಾಕೆ ಅನ್ಸ್ತಿದೆ ಆ ಭಯ? ಯಾಕೆ ಶುರುವಾಗಿದೆ ನಿಮ್ಮಲ್ಲಿ? ಏನ್ ಗೊತ್ತಿಲ್ಲ. ಏನೋ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾಡಿನರಿ ಇಷ್ಟ ಆಗುತ್ತೆ ಅನ್ನೋದು ನಂಬಿಕೆ. ಓಕೆ, ನಮ್ ಜನ ಇಷ್ಟ ಆಗಿಲ್ಲ ಅಂತಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ, ಆ ಥರ ಎಲ್ಲ ಮಾಡಲ್ಲ. ಯಾರು ಬೇಕಾಮೇಲೆ ಅವ್ರು ಹೊಡೆದ್ರು ನಾವು ಕೇಳಂಗಿಲ್ಲ. ಜನಕ್ಕೆ ಸಿನಿಮಾ ಮಾಡೋದು, 100 ರೂಪಾಯಿ ಕೊಟ್ಟು ನೋಡ್ತಾರೆ. ಹಂಗಾಗಿ ಅದೇ ಯೋಚನೆ ಮಾಡ್ತೀನಿ. ರಿಲೀಸ್ ಡೇ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಿಮಗೆ ರಿಲೀಸ್ ಮಾಡಿಸ್ಕೊಟ್ಬಿಡ್ತೀನಿ. ನೀವು ಆರಾಮಾಗಿ ನೀವು ಮುಖ್ಯದೆಲ್ಲ ನೋಡ್ಕೊಳ್ಳಿ. ಏನಾದ್ರು ಟಾಕ್ ಸೂಪರ್ ಆಗಿದೆ ಅಂತ ಹೇಳಿ ನಾನೇ ಡೈರೆಕ್ಟ್ ಅಂತ ಓಡ್ ಬರ್ತೀನಿ. ಇಲ್ಲ ಅಂದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೊಡಿ. ಡೈರೆಕ್ಟ್ರು ಎಲ್ಲೋ ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ ಅಂತ ಏನಾದ್ರು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಹಂಗೇನಾದ್ರು ಮಾಡಿ. ಸೊ ಇವಾಗ ನಿಮ್ಗೆ ಎಷ್ಟು % ಸ್ಯಾಟಿಸ್ಫ್ಯಾಕ್ಷನ್ ಇದೆ? ನೀವು ಅನ್ಕೊಂಡಿದ್ರಲ್ಲ ನಮ್ಮ ಮಕ್ಳು ನಮಗ್ ಸೂಪರ್ 100% ಅಲ್ಲ 200% ಸ್ಯಾಟಿಸ್ಫೈಡ್ ಇದೆ. ಫೈನಲಿ ಹೋಗೋ ಜನಕ್ಕೆ ಸಿನಿಮಾ ಮಾಡೋದು. ನಾವಂತೂ ಲೈಫ್ ಲಾಗ್ ನೋಡ್ಕೊಂಡು ಇರಕ್ ಸಿನಿಮಾ ಮಾಡಲ್ಲ. ಬಟ್ ಏನಂದ್ರೆ ಎಲ್ಲೋ ನಂಬಿಕೆ ಇಲ್ಲ. ಅಗೇನ್ ರೂಟೀನ್ ಸೇಮ್ ಸಾರ್, ನಾವ್ ಯಾರೋ ಮಾಡಿದೀವಿ ಇದೆಲ್ಲ ಏನಿಲ್ಲ ಸರ್. ಸುಳ್ಳೆ ಪ್ರಪಂಚದಲ್ಲಿ ಇರೋದೇ ಒಂದು 20-21 ಕತೆ. ಅದ್ರಲ್ಲೇ ನಾವು ಏನೇ ಇದ್ದು ತೋಡಿ ತೆಗಿಬೇಕು. ಎಲ್ರು ಮಾಡಿರೋದೆ. ಒಂದು ಸಪ್ಲೈಯರ್ಸ್ ಮೇಲೆ ಬಂದಿಲ್ಲ. ಎಲ್ರು ಡ್ರಿಂಕ್ಸ್ ಮಾಡಕ್ ಹೋಗ್ತಾರೆ, ಅಲ್ಲೊಬ್ಬ ಸಪ್ಲೈಯರ್ ಇರ್ತಾನೆ, ಅವನ ಬಗ್ಗೆ ಒಂದು ಕತೆ ಬಂದಿಲ್ಲ. ಅದನ್ನ ಬೇರೆ ತರ ಪೋರ್ಟ್ರೇ ಮಾಡಿದೀವಿ, ಬೇರೆ ತರ ಟ್ರೀಟ್ಮೆಂಟ್ ಮಾಡಿದೀವಿ. ಚೆನ್ನಾಗಿದೆ ಅಂತ ನನ್ಗೊಂದು ನಂಬಿಕೆ. ಜನ 100% ತಗೋತಾರೆ ಅನ್ನೋದು ನಂಬಿಕೆ. ರಿಲೀಸ್ ದಿನ ಗೊತ್ತಾಗುತ್ತೆ ಹಣೆ ಬರ. ನಿಮ್ಗೆ ಏನಕ್ಕೆ ಸಪ್ಲೈಯರ್ಸ್ ಮೇಲೆನೆ ಸಿನಿಮಾ ಮಾಡ್ಬೇಕಂತ ಅನ್ಸ್ತು? ಅಂದ್ರೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಒಂದು 5 ಕೋಟಿ 7 ಕೋಟಿ 8 ಕೋಟಿ ಬಜೆಟ್ದು ಸಿನಿಮಾಗಳಿತ್ತು. ಯಾರಾಗ್ತಾರೆ ಆಬ್ವಿಯಸ್ಲಿ ಅಲ್ವಾ? ಇನ್ನೊಂದಿತ್ತು ಲೋಕಲ್ದು. ಅದನ್ನ ಬ್ಲೆಂಡ್ ಮಾಡ್ಕೊಂಡು ಓಕೆ ಫಸ್ಟ್ ಹಿಂಗ್ ಮಾಡೋಣ ಅಂತ ಮಾಡಿದ್ವಿ. ನೆಕ್ಸ್ಟ್ ಬೇರೆ ತರ ಮಾಡ್ಬೇಕು. ಓಕೆ, ಸೊ ನಮ್ಮನ್ನೇ ಹಾಕೊಬೇಕು, ಕಾಸ್ಟಿಂಗ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಗುಡ್ ಕ್ವಶನ್. ಆ ಟೈಮಿಗೆ ಸೆಟ್ ಆದ್ರಿ ಸರ್, ಆಯ್ತು ಅದೆಲ್ಲ ಹಂಗೆ ಹಿಂಗೆ ಅನ್ನೋದು. ಆ ಟೈಮಿಗೆ ನೀವು ಇಷ್ಟ ಆಯ್ತು, ನೀವೇ ಅನಿಸ್ತು. ಅಂದ್ರೆ ಆ ಟೈಮ್ಗೆ ಅಂತ ಏನಕ್ಕೆ ಮೆನ್ಷನ್ ಮಾಡ್ತಿದ್ದೀರಾ? ನಿಮಗೆ ನಿನ್ನೆ ಆ ಟೈಮಲ್ಲಿ ಏನ ನಡೆಯುತ್ತೋ ಅದೇ ಅಲ್ವಾ ಆಗೋದು. ಅಲ್ಲ ಅಂದ್ರೆ ಇವಾಗ ಇಷ್ಟ ಇಲ್ವಾ ಅಂತ? ಅಂದ್ರೆ ಹಾಕೊಂಡ್ಮೇಲೆ ಇಷ್ಟ ಪಡ್ಬೇಕಾಗತ್ತೆ ಆಬ್ವಿಯಸ್ಲಿ. ಸರ್ ಸೀರಿಯಸ್ಲಿ ಇಷ್ಟ ಪಡ್ಬೇಕಾಗುತ್ತೆ. ಬಹಳ ಎಕ್ಸ್ಪೆಕ್ಟೆಡ್ ಆನ್ಸರ್. ಇಷ್ಟ ಇಲ್ಲ ಹೀರೋ ಹೀರೋಯಿನ್ ಸರ್ ನೋ ಅಲ್ಲ, ಪ್ರಾಂಪ್ಟ್ ಆಗಿ ಹೇಳಿ. ಅಂದ್ರೆ ಪ್ರಾಂಪ್ಟ್ ಆಗಿ ಹೇಳಿದ್ರೆ 200% ತುಂಬಾ ಇಷ್ಟ. ನಮಗೂ ಅಷ್ಟೇ, ಗ್ಯಾರಂಟಿ. ನಮಗೂ ಅಲ್ಲ ಈಗ ಒಂದು ಡೌಟ್ ಆಗ್ತಿದೆ. ಎಲ್ಲ ಹೆಂಗ್ ಪ್ಲಾನ್ ಮಾಡ್ತಿದ್ದೀರಾ? ಏನೇನು ಇಂಟರ್ವ್ಯೂಸ್? ಸೊ ಅದೇ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ನಾವು ಪಡ್ತಾ ಇದೀವಿ. ಏನು ಹೆಂಗೆ ರೀಚ್ ಮಾಡಿಸ್ಬೋದು ಅದಕ್ಕೆ ನಾವು ಮಾಡ್ತೀವಿ. ಸೊ ಎಂಡ್ ಆಫ್ ದ ಡೇ
ಆಡಿಯನ್ಸ್ ರಿಯಾಕ್ಷನ್ ಅವ್ರ ಮೇಲೆ ಡಿಪೆಂಡ್. ಅನ್ಸುತ್ತೆ ಜನ ಏನ್ ರಿಯಾಕ್ಟ್ ಮಾಡ್ಬೋದು. ಸಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ನಿಮಗೆ ಬೆಸ್ಟ್ ಶಾರ್ಟ್ಸ್ಗಳನ್ನು ಕೂಡ ನಾವು ಟ್ರೈಲರ್ ಟೀಸರಲ್ಲಿ ಯಾವ್ದ್ರಲ್ಲ ಹಾಕಕ್ಕೆ ಆಗಲ್ಲ. ಸಸ್ಪೆನ್ಸ್ ಇಸ್ ಸಸ್ಪೆನ್ಸ್, ನಾವು ಅಲ್ಲೇ ನೋಡ್ಬೇಕಲ್ವಾ. ಸಿನಿಮಾ ಮಾಡ್ಬಿಟ್ಟಿರ್ತೀವಿ. ಈಗ ನಿಮ್ಗೆ ಎಷ್ಟು ಅನ್ಸ್ತಿರುತ್ತೆ, ಛೇ ಇದೊಂದು ಪೋಸ್ಟ್ ಆಗಿರೋ ಎಷ್ಟು ಚೆನ್ನಾಗಿರೋದು, ಇದೊಂದು ಇದಾಗಿ ಶಾರ್ಟ್ಸ್ ಇತ್ತು ಹಾಕಕ್ಕಾಗಲ್ಲ. ಸ್ಟೋರಿ ರಿವೀಲ್ ಆಗುತ್ತೆ. ಸರ್ ನೀವು ಹೆರ್ಕಿ ಎಷ್ಟು ರಿವೀಲ್ ಆಗದೆ ಇರೋ ಥರ ಹುಡುಗಿ ಹಾಕಿರೋದು ಹಾಕಿರೋದು. ಬಟ್ ಪೋಸ್ಟರ್ ನೋಡಿದವರೆಲ್ಲ ಸಸ್ಪೆನ್ಸ್ ಇದೆ ಅನ್ನೋದೆಲ್ಲ ಹೇಳ್ತಿದ್ದಾರೆ. ಓಕೆ, ಅದರಲ್ಲೂ ಆ ಪೋಸ್ಟರ್ ತುಂಬಾ ರಾ ಲುಕ್ ಇದೆ, ರಾ ಇದೆ ಲುಕ್ ಅಂತ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಫಸ್ಟಿಗಿಲ್ಲ ಆ ಪೋಸ್ಟರ್ ಬಗ್ಗೆ? ಇರ್ಲಿ ಬಿಡಿ, ಅಂದ್ರೆ ಸಿಕ್ಸ್ ಪ್ಯಾಕ್ ಎಲ್ಲ ಕಾಣ್ತಿದೆ. ಯಾವ ಪ್ಯಾಕ್ರಿ ನೋಡಿ, ಸಿಕ್ಸ್ ಪ್ಯಾಕ್ ಎಲ್ಲ ಕಾಣ್ತಿದೆ ಅದರಲ್ಲಿ. ಆ ಟೈಮಲ್ಲಿ ಸಪ್ಲೈರ್ಗೋಸ್ಕರ ಅಲ್ವಾ, ಸೊ ಅಷ್ಟೇ ರೆಡಿ ಇರೋಕ್ಕೆ ಸಾಧ್ಯ ಆಯಿತು. ಸೊ ಅದೇ ಬೇರೆ ಥರನೇ ಇದಿದ್ರೆ, ಈಗ ಸಪ್ಲೈರ್ ಅಂದ್ಮೇಲೆ ತುಂಬ ಬಾಡಿ ಎಲ್ಲ ಮಾಡ್ಕೊಂಡಂಗಿದ್ರೆ ಆ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಅಲ್ವಾ. ನಿಮ್ಗೆ ಫಸ್ಟ್ ಟೈಮ್ ನಾನು ಬಂದು ಸ್ಟೋರಿ ಹೇಳಿದಾಗ ಮುಂಚೆ ನೀವು ಪ್ರೀವಿಯಸ್ ಸಿನಿಮಾ ಟಾಮ್ ಅಂಡ್ ಜೆರಿಲಿ ಫುಲ್ ಲವರ್ ಬಾಯ್ ಆಗಿ ಇತ್ತು. ಇಷ್ಟು ಬ್ಲೆಂಡ್ ಆಗ್ಬೋದು ಅನ್ನಿಸ್ತಾ? ಸಪ್ಲೈಯರ್ ಅಂದ್ರೆ ನಿಮಗೆ ಗೊತ್ತು, ಆ ಟೋನು, ಅವ್ರ ವರ್ಕಿಂಗ್ ಸ್ಟೈಲು, ಅವ್ರು ಬಾರಲ್ಲೇ ಕಳೆಯುವಂತ ಟೈಮು, ಸೊ ಹೆಂಗಿರುತ್ತೆ? ಇಲ್ಲ, ನಾವು ಅಬ್ಸರ್ವೇಷನ್ ಅದೇ ಇಂಪಾರ್ಟೆಂಟ್ ಅಲ್ವಾ. ನಾವು ಎಷ್ಟು ಅಬ್ಸರ್ವ್ ಮಾಡಿರ್ತೀವಿ ಲೈಫ್ನ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ಬೋದು. ಸೊ ಹಂಗಾಗಿ ನಾವು ಎಷ್ಟು ಬಾರಿಗೆ ಹೋಗಿಲ್ಲ, ನಾವು ಎಷ್ಟು ಹೋಟೆಲ್ಗೆ ಹೋಗಿಲ್ಲ, ಎಷ್ಟು ಸಪ್ಲೈಯರ್ಸ್ಗಳನ್ನ ನಾವು ನೋಡಿರಲ್ಲ. ಸೊ ಇವಾಗ ಯಾವುದೋ ಒಂದು ನೋಡದೇ ಇರೋ, ಈಗ ಟೆರರಿಸ್ಟ್ ನಾವು ಯಾರನ್ನೂ ಎದುರುಗಡೆಯಿಂದ ನೋಡಿರಲ್ಲ, ಅಂಥ ಒಂದು ಕ್ಯಾರೆಕ್ಟರ್ನೇ ಯಾರೊಬ್ಬ ಮಾಡ್ತಾನೆ ಅಂತ ಹೇಳಿದ್ಮೇಲೆ ನಾವು ನೋಡಿರೋಂಥ ಕ್ಯಾರೆಕ್ಟರ್ ಸಪ್ಲೈಯರ್ ಇದನ್ನು ನಾವು ಮಾಡ್ತಾ ಇರ್ತೀವ. ಮಜಾ ಬಂತ? 100% ಮಜಾ ಬಂತು. ಈಗ ನಮ್ಮ ಹುಡುಗರದೇ ಹೋಟೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಜನ ಸಪ್ಲೈಯರ್ಸ್ನ ನೋಡಿರಲ್ಲ. ಅವ್ನು ಓನರ್ ಆದ್ರೂ ಎಷ್ಟೋ ಟೈಮ್ ಸಪ್ಲೈ ಮಾಡ್ತಾ ಇರ್ತಾನೆ. ಸೊ ಅದನ್ನು ನಾವು ನೋಡಿರ್ತೀವಿ, ಕಸ್ಟಮರ್ ಜೊತೆಗೆ ಹೆಂಗೆ ಮಾತಾಡ್ತಾನೆ, ಯಾವ ಥರ ಇದಿರುತ್ತೆ. ಬಟ್ ಹೋಟೆಲ್ ಸಪ್ಲೈಯಿಂಗ್ ಬೇರೆ, ಬಾರ್ ಸಪ್ಲೈಯಿಂಗ್ ಬೇರೆ. ಸೊ ಹೋಟೆಲಲ್ಲಿ ಅದೇನೋ ಒಂದು ತೀರ್ಥ ಬಿಟ್ಕೊಂಡು ಬಂದಿದ್ರೆ ಆ ಲೆವೆಲಿಗೆ ಮಾತಾಡ್ತಾರೆ. ಆ ಥರದ್ದು ಇಲ್ಲಿ ಆಲ್ರೆಡಿ ತೀರ್ಥ ಬಿಟ್ಕೋತಾನೆ ಇರ್ತಾರಲ್ಲ. ಎಲ್ಲ ಥರ ಎಮೋಷನ್ಸ್ ಇರುತ್ತಲ್ಲ ಇಲ್ಲಿ. ಯಾಕಂದರೆ ಬಾರ್ ಅಂತ ಹೋದ್ರೆ ನೀವು ಕಣ್ಣೀರಿಂದ ಹಿಡಿದು ನಗುವಿಂದ ಹಿಡಿದು ಪ್ರತಿಯೊಂದು ಎಮೋಷನ್ಸ್ ಇರುತ್ತಲ್ಲ. ಸೊ ಖುಷಿ ಆಯ್ತು ನನಗೆ ಯಾವುದೇ ಕಾರಣಕ್ಕೂ. ಆ್ಯಂಡ್ ನೀವು ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಸಿದ್ದೀರಾ. ಇವಾಗ ನನಗಿರೋ ಸ್ಕಿನ್ ಟೋನ್ ಅಥವಾ ನನಗಿರೋ ಬಾಡಿ ಮ್ಯಾನರಿಸಮ್ ಆ ಥರ ಸಪ್ಲೈಯರ್ಗಿದ್ರೆ ಅದು ಸೂಟ್ ಆಗ್ತಿರ್ಲಿಲ್ಲ. ಸೊ ನೀವು ಅದಕ್ಕೆ ಆದಂಥ ಒಂದು ಕ್ಯಾರೆಕ್ಟೋಗ್ರಾಫ್, ಅದಕ್ಕೆ ಆದಂಥ ಒಂದು ಸ್ಟ್ರಕ್ಚರ್ ಮಾಡಿಸಿದ್ದಕ್ಕೆ ಸೊ ಫಸ್ಟ್ ದಿನ ತುಂಬಾ ಕಷ್ಟ ಆಗೋಯ್ತು ಸರ್. ಮೇಕಪ್ ಡಲ್ ಮಾಡ್ಬೇಕು ನಿಮಗೆ. ನೀವಿರೋದು ಮಿಲ್ಕ್ ಕಲರ್, ನಾವು ಡಿಕಾಷನ್ ಕಲರ್ ಮಾಡಿಸ್ಬೇಕು. ಡಲ್ಲು ಬಂದ್ರು, ಶರ್ಟ್ ಬಿಚ್ಕೊಂಡ್ರು, ಫುಲ್ ಸ್ಕಿನ್ನು, ಶಾರ್ಟ್ಸ್ಗಳು ಅಥವಾ ಲುಂಗಿ ಅಂತೀವಿ. ಸೊ ಅದೆಲ್ಲ ಹಾಕ್ಸಿದಾಗ ಮಂಡಿವರೆಗೂ ಕಾಣ್ರು, ಅಲ್ಲೆಲ್ಲ ಟೋನ್ ಮಾಡ್ಬೇಕಿತ್ತು. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಅದೆಲ್ಲ. ನಮ್ಮ ಮೇಕಪ್ ಅವನು, ಅಣ್ಣ ಓಕೆನಾ? ಇಲ್ಲ, ಡಲ್ ಮಾಡು. ಅಣ್ಣ ಓಕೆನಾ? ಡಲ್ ಮಾಡು. ಅಣ್ಣ ಫೈನಲ್ ಬಳದ್ಬಿಡು, ಆಮೇಲೆ ಹಚ್ಕೊಬಿಡು ಅನ್ನೋ ಥರ ಇತ್ತು. ಬಟ್ ಚೆನ್ನಾಗಿದೆ, ಅದೇ ನೋಡಕ್ಕೆ ಒಂಥರ ಚೆನ್ನಾಗಿದೆ. ಸರ್, ಆ ಪೋಸ್ಟರ್ ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅದೇನಿದು? ನನ್ನ ಸಿನಿಮಾ ನನಗೆ ಗೊತ್ತಿಲ್ಲ ಯಾರು ಪೋಷನ್ ಬರುತ್ತೆ. ಯಾವುದಮ್ಮ? ಅಲ್ಲಿ ಮೇಲ್ಗಡೆ ದೇವ್ರದೆಲ್ಲ ಇದೆಯಲ್ಲ. ಇಲ್ಲಿ ಏನು ಗೊತ್ತಾ ದೀಪಿಕಾ, ನೀವು ಹೀರೋಯಿನ್ ಅಲ್ವಾ, ನಿಮ್ ಪೋರ್ಷನ್ಗಳು ಮಾತ್ರ ನಾವು ಹೇಳಿದ್ವಿ. ಅದೇ ನಾನು ನೋಡಿಲ್ಲ, ನೋಡ್ಬೇಕು ಸಿನಿಮಾ. ಅದಕ್ಕೆ ಸಿನಿಮಾ ನಾನು ಫಸ್ಟ್ ಆಡಿಯನ್ಸ್ ತೋರಿಸ್ಬಿಡ್ತೀನಿ, ಆಮೇಲೆ ಆಡಿಯನ್ಸ್ ಜೊತೆನೆ ನಾವು ಟೀಮ್ ನೋಡೋಣ, ಅದು ಮಜಾ ಇರುತ್ತೆ. ಅದಕ್ಕೆ ನಾನು ಇನ್ನ ಸಿನಿಮಾ ನಿಮ್ಗೂ ತೋರಿಸಿಲ್ಲ, ಯಾಕಂದ್ರೆ ನೀವು ಆಟಾಡ್ಸ್ಕೊಂಡ್ ಬಂದ್ರೆ ಅಂತ ನಾನು ಸ್ವಲ್ಪ ಟೆನ್ಷನ್. ಬಿಕಾಸ್ ಹಂಗಿದೆ ಸಿನಿಮಾ, ಸೊ ಎಲ್ಲ ಅಟ್ಟಿಸ್ಕೊಂಡ್ ಬಂದ್ಬಿಡ್ತೀರೋ ಅಂತ ಭಯ. ಆ ಕಾರಣಕ್ಕೆ ಸಿನಿಮಾ ತೋರ್ಸಕ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ನನಗೆ ಕತೆ ಹೇಳಿರಂಗೆ ಮರ್ಡರ್ ಮಿಸ್ಟ್ರಿ ಇದೆ, ಸಸ್ಪೆನ್ಸ್ ಇದೆ, ಲವ್ ಇದೆ, ಅದ್ ಬಿಟ್ಟು ಬೇರೆ ಏನಿದೆ ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಬೇರೆ ಏನಿದೆ, ಬಟ್ ಏನೋ ಇದೆ, ಸಮಥಿಂಗ್ ಏನೋ ಇದೆ. ಬಿಕಾಸ್ ನನಗೆ ನೀವು ಇವ್ರದ್ದು ಬೇಕಾದ್ರೆ ನಾನು ನೋಡೂ ಇಲ್ಲ, ನಂಗೆ ಕಂಪ್ಲೀಟ್ ಕತೆ ಎಂಡಿಂಗ್ ನಾನು ವೆಯ್ಟ್ ಮಾಡ್ತೀನಿ. ನೀವು ಎಂಡಿಂಗ್ ಹೇಳಿಲ್ಲ ಬೇರೆ ನಂಗೆ, ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತ. ಹೌದಾ ಸರ್, ಹಿಂಗ್ ಆಗ್ಬಿಡುತ್ತೆ, ಹಿಂಗ್ ಮಾಡ್ಬಿಡೋಣ ಅಂತ. ಅವ್ರು ಓಕೆ ಸರ್, ಹಿಂಗ್ ಆದ್ರೆ ಹಿಂಗ್ ಮಾಡ್ಬಿಡೋಣ ಅಂತ, ಅದೇ ಕ್ಲೈಮ್ಯಾಕ್ಸ್. ನೈಸ್. ಹೆಂಗೂ 2 years ಆಗಿತ್ತು, ಫಸ್ಟ್ ಎಸ್ಕೇಪ್ ಆಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿತ್ತು. ಈ ಮಾಡ್ಬಿಡೋಣ ಸರ್, ಅಷ್ಟೇ ಮುಗೀತು. ಈಗ ಪಾರ್ಟ್ 2 ಬೇರೆ ಎಲ್ಲ ಕಡೆ ಆಗ್ತಿದೆ ಸರ್. ಪಾರ್ಟ್ 1 ನಾವ್ ಹೇಳ್ತಿರೋದಲ್ಲ, ಅದೇ ನಮಗೂ ಸರ್ ಪಾರ್ಟ್ 1 ಹಿಂಗೆ. ಇದು ಪಾರ್ಟ್ 2 ಯಾವ ಥರ ನಮ್ಮ ಹತ್ರ ಬರೆಯೋಣ ಸರ್. ಒಂದು 2 ವರ್ಷ ಅದಕ್ಕೆ ಕೂತ್ಕೊಂಡು ಒಳ್ಳೆ ಸ್ಕ್ರಿಪ್ಟ್ ಬರೆಯೋಣ. ಸ್ಕ್ರಿಪ್ಟ್ ಟೈಮ್ ಕೊಡೋಣ, ಯಾವಾಗಲೂ ತಲೆ ಕೆಡಿಸ್ಕೊಂಬೇಡಿ. ಓಕೆ, ನಮ್ದೊಂದು 5 ವರ್ಷ ಲಾಕ್ ಕೊಟ್ಬಿಡಿ. ನಾನು ಆಗಲೇ ಹೇಳ್ದಂಗೆ ಒಂದು 4 years ಅಂತೆ. ಪಾರ್ಟ್ 1 ನಾನು ಸ್ವಲ್ಪ ಟೈಮ್ ತೊಗೊಂಡು ವರ್ಕ್ ಮಾಡ್ತೀವಲ್ಲ, ಒಂದು 5 years ಸರ್, ಏನಾಗಲ್ಲ. 33-34 ಇರುತ್ತೆ ನಿಮ್ಗೆ ಆವಾಗ. 5 years ಯಾವ ಸಿನಿಮಾನು ಡೇಟ್ ಕೊಡಬೇಡಿ, ಯಾಕಂದರೆ ನಮ್ಮ ಡೆಡಿಕೇಶನ್. ಒಂದು ಶಾರ್ಟ್ ಬರೆದ್ರು ಅದ್ರ ರಿಯಾಕ್ಷನ್ ನೀವು ಅಲ್ಲೇ ಕ್ಯಾಪ್ಚರ್ ಮಾಡಿ, ಅಲ್ಲಿಂದನೇ ವರ್ಕ್ ಮಾಡ್ತಾ ಹೋಗಿ. ಒಂದು ನಿಮಿಷ. ಹಲೋ. ಹಾಂ
ಸರ್ ಇಲ್ಲ ನಾನು ಅದೇ ಈಗ ಹೊರಟ ಇಲ್ಲಿ ಮುಗೀತು ಅನ್ಸುತ್ತೆ. ಸರ್ 5 ವರ್ಷ. ಸರಿ ಹಾಂ ಅದು ಮೀಟಿಂಗ್ ಮುಗಿಸ್ಬಿಡೋಣ ಸರ್ ಅದು ಅವರು ಹಾಂ ಇಲ್ಲ ಪಾರ್ಟ್ ಸ್ವಲ್ಪ ನೀವು ಸುಮ್ಮನೆ ಸರ್ ತಮಾಷೆ ಹೇಳ್ತಿದ್ದೀರಾ ಅನ್ಕೊಂತಾ ಇದಾರೆ ಅನ್ಸುತ್ತೆ. ಸೀರಿಯಸ್ ಆಗಿ ಹೇಳ್ಬೇಕು ಸರ್ ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ಬರೀತೀನಿ ಸರ್. ನೋಡಿ ಈ ಕೈಗಳು ಬರೆಯಕ್ಕೆ ಕೂತ್ಕೊಂಡ್ರೆ ಹೆಂಗ್ ಬರೆಯೋದು ಗೊತ್ತಾ? ನಾವೆಲ್ಲ ಒಂದು 15-20 ಜನ ರೈಟರ್ಸ್ ಬರೀತೀವಿ ನೋಡಿ ಸರ್ ಒಂದು ನಿಮಿಷ ಸರ್. ಇಲ್ಲೂ ಪ್ರೊಡ್ಯೂಸರ್ ಇದ್ದಾರೆ ಸರ್. ಪಾರ್ಟ್ 2 ಮಾಡ್ತೀವಿ ನಾವು, ಪಕ್ಕ ಮಾಡ್ತೀವಿ ಸರ್. ಅದೇ ಸರ್ ಇಷ್ಟು ದಿವಸ ನಂಗೆ ಹೇಳಿರಲಿಲ್ಲ, ಇವಾಗ ನೋಡಿ ಏನೋ ಪಾರ್ಟ್ 2 ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸರ್. ನಂಗೆ ಅದೇ ಅಂಕೆ ಮೇಲೆ ಅಗ್ರಿಮೆಂಟ್ ಹಾಕೊಂಡಿಲ್ಲ ಸರ್, ಇಲ್ಲಾಂದ್ರೆ ಲಾಕ್ ಮಾಡ್ಕೋತಿದ್ವಿ 3 ಸಿನಿಮಾ ಅಂತ. ಅವ್ರ ಹತ್ರ ಅಡ್ವಾನ್ಸ್ ಬೇರೆ ಇಸ್ಕೊಂಬಿಟ್ಟಿನಿ ಇವಾಗ. ನಾನು ಕೊಡಿಸ್ಬಿಡ್ತೀನಿ ಸರ್, ಒಂದು 5-6 ಸಾವಿರ ಕೊಡಿಸ್ಬಿಡ್ತೀನಿ. 5-6 ಲಕ್ಷ ಮಾಡ್ತೀನಿ ಸರ್. ಹ್ಞೂ ಸರ್, ಬಿಡ್ತಾ ಇಲ್ಲ ನನ್ನ ಮಗ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಇಂಟರ್ವ್ಯೂ ಅಂತ ಎದ್ದು ಬಂದರೆ ಸಾಕಾಗಿದೆ ನನಗೆ. ಪಾರ್ಟ್ 1 ರಿಲೀಸ್ ಮಾಡಿ, ಓಕೆ ಅದಾದ್ಮೇಲೆ ಪಾರ್ಟ್ 2 ಪ್ಲಾನ್ ಮಾಡಿ. 1 2 3 4 ಈ ಫೆಬ್ರವರಿ 2ಕ್ಕೆ ಇವಾಗ ಪಾರ್ಟ್ 1 ರಿಲೀಸ್ ಮಾಡಿಬಿಡೋಣ. 2028-29 ಪಾರ್ಟ್ 2 ನಾವು ಗ್ಯಾರಂಟಿ ಮಾಡೋಣ. ಸೊ ಅಲ್ಲಿ ತನಕ ಪ್ಲಾನ್ ಸರ್, ಡೆಡಿಕೇಶನ್ ಇರ್ಬೇಕು ಸರ್. ಪ್ಲಾನ್ ಮಾಡಬೇಕು, ಏನೇ ಮಾಡಿದ್ರು ಪ್ಲಾನ್ ಮಾಡಿ ಮಾಡೋಣ. ಒಳ್ಳೆ ಸಿನಿಮಾ ಆಗುತ್ತೆ ಅವಾಗ. 5 ವರ್ಷ ಬೇಕು ಸರ್ ಮಿನಿಮಮ್ ಒಂದು ಒಳ್ಳೆ ಸಿನಿಮಾ. ಒಂದು 2 days ಟೈಮ್ ನಮ್ಮಂಥ ಡೈರೆಕ್ಟರ್ಸ್ಗೆ 5-7 ವರ್ಷ ಮಿನಿಮಮ್ ಬೇಕು. ಬಿಕಾಸ್ ನಾವು ಪಕ್ಕ ಆ ಥರ ಡೆಡಿಕೇಶನ್. ನಿಜ ಸರ್, ನಿಜ. ಯಾಕೆ ಲಗ್ತಿದ್ದೀರಾ ಯಾಕೆ ಸರ್? ಸೊ ಇವಾಗ ಯಾವ್ಯಾವ ಕಡೆ ಹೋಗೋಣ ಅಂತ ಸರ್ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮಾಡೋಣ ಸರ್, ಎಲ್ಲ ಕರ್ನಾಟಕ ಪೂರ್ತಿ ಎಲ್ಲ ಕಡೆ ಹೋಗೋಣ. ಎಲ್ಲ ಕಡೆ ಪ್ರಮೋಷನ್ ಮಾಡೋಣ. ನಾರ್ತ್ ಕರ್ನಾಟಕ ಹೋಗೋಣ, ದಕ್ಷಿಣ ಕನ್ನಡ ಹೋಗೋಣ, ಬೆಂಗಳೂರು, ಮೈಸೂರು, ಮಂಡ್ಯ, ದಾವಣಗೆರೆ, ಉಡುಪಿ, ತುಮಕೂರು, ಮಂಗಳೂರು, ಎಲ್ಲ ಕಡೆ ಪ್ರಮೋಷನ್ ಮಾಡೋಣ. ನೀವಿರಿ ಸರ್ ಸಾಕು, ಓಕೆ ನಾವು ನಿಂತ್ಕೊಂಡು ಮಾಡೋಣ. ಸೊ ಇವಾಗ ಇದು ಫೆಬ್ರವರಿ 2ನೇ ತಾರೀಕು ರಿಲೀಸ್ ಮಾಡ್ಬಿಡೋಣ ಸರ್. ಇದಾದ್ಮೇಲೆ ನಾನೊಂದು ವಾರ ಆದ್ಮೇಲೆ ನನಗೊಂದು ರಿಲೀಸ್ ಆದ್ಮೇಲೆ ಟಾಕ್ ಚೆನ್ನಾಗಿದ್ರೆ ಸರ್ ಪಕ್ಕ ಮಾಡ್ಬಿಡೋಣ. ಓಕೆ, ಟಾಕ್ ಏನಿಲ್ಲ ಅಂದ್ರೂ ಮಾಡ್ಬಿಡೋಣ ಸರ್, ತಲೆ ಕೆಡಿಸ್ಬೋದು. ಬಿಕಾಸ್ ಎಷ್ಟೋ ಸಿನಿಮಾ ಟಾಕ್ ಇಲ್ಲ ಅಂದ್ರೂ ಮಾಡ್ತಾರಲ್ಲ ಸರ್, ನಾವು ಏನು ತೊಂದರೆ ಮಾಡ್ಬೋದು. ಈಗ ಹೂ ಸರ್, ಅದರಲ್ಲಿರುತ್ತೆ. ಕೆಲವೊಂದು ಟಾಕ್ ಬಂದ್ಮೇಲೆ ಮಾಡ್ತಾರೆ, ಕೆಲವೊಂದು ಟಾಕ್ ಬರೋಕ್ಕೆ ಮುಂಚೆ ನಾವೇ ಮಾಡ್ತೀವಿ ಅಂತ ಹೇಳ್ಬಿಡೋಣ. ತಪ್ಪೇನಿಲ್ಲ ಸರ್, ನೋಡ್ತಾರೆ ಜನ, ಏನು ಮಾಡಿದ್ರು ನೋಡ್ತಾರೆ. ಆ ಟೈಮ್ ನೋಡ್ತಾರೆ, ಏನು ತೊಂದರೆ ಇಲ್ಲ. ಸಿನಿಮಾ ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ಹೋಗಿತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗ ಫೆಬ್ರವರಿ 2ಕ್ಕೆ ರಿಲೀಸ್ ಮಾಡ್ಬಿಡೋಣ ಸರ್. ಎಲ್ಲೂ ಏನು ತೊಂದರೆ ಇಲ್ದಂಗೆ ಸಕ್ಕತ್ತಾಗಿ ರಿಲೀಸ್ ಮಾಡೋಣ. ಚೆನ್ನಾಗಾಗುತ್ತೆ ಬಿಡಿ ಸರ್, ಏನೋ ಆಗುತ್ತೆ. ಓಕೆನಾ? ಏನಂತೀರ ದೀಪಿಕಾ ನೀವು? ಯಾ ಸರ್, 2ನೇ ತಾರೀಕು ರಿಲೀಸ್ ಮಾಡ್ಬಿಡೋಣ ಅಷ್ಟೇ. ಏನನ್ಸುತ್ತೆ 2ನೇ ತಾರೀಕು ರಿಲೀಸ್? ಏನಾದ್ರು ಹೇಳ್ತೀರಾ? ಏನು ಉಳಿಸಿಲ್ಲ ಸರ್, ಹೇಳಕ್ಕೆ ಉಳಿಸಿಲ್ಲ ಎಲ್ಲ. ಇದೇ ಫೆಬ್ರವರಿ 2ನೇ ತಾರೀಕು ಜನರು ಮುಂದೆ ಬರ್ತಾ ಇದ್ದೀವಿ. ಗೊತ್ತಿದ್ದು ಗೊತ್ತಿಲ್ಲ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಜಸ್ಟ್ ಫನ್ನಾಗಿ ಮಾತಾಡಿದ್ವಿ. ಸಪ್ಲೈಯರ್ ಶಂಕರ 2022ರಲ್ಲಿ ಶುರುವಾಗಿ 2023ರಲ್ಲಿ ಶುರುವಾಗಿ 24ಕ್ಕೆ ಬಂದಿದೆ. ಸೊ ಇದೇ ಫೆಬ್ರವರಿ 2ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಮಾಡ್ತಿದ್ದೀವಿ. ಎಲ್ಲರೂ ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾನು ಫನ್ನಾಗಿ ಮಾತಾಡಿದ್ವಿ, ಬಟ್ 100% ಸಿನಿಮಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.